ಮಾಡ್ತಾವ್ರೆ. ಏನು ಚಿಕ್ಕತ್ಗೆ? ಇವತ್ತು ಅಕ್ಕೋದು ಡಿಸ್ಚಾರ್ಜ್ ಅಲ್ವಾ, ನೋಡಿ ಇಷ್ಟೊತ್ತಾದ್ರೂ ಬಂದಿಲ್ಲ, ಒಂದು ಫೋನ್ ಕೂಡ ಮಾಡಿಲ್ಲ. ಅವ್ರು ಕಾಲ್ ಮಾಡಲಿಲ್ಲ ಅಂದ್ರೆ ಏನಂತೆ, ನೀವೇ ಕಾಲ್ ಮಾಡಿ. ಮಾಡಿದೆ, ನಾಟ್ ರೀಚಬಲ್ ಬರ್ತಾ ಇದೆ. ನಾಟ್ ರೀಚಬಲ್ಲ? ಇರಿ, ನಾನು ಡಾಕ್ಟ್ರಿಗೆ ಡೈರೆಕ್ಟಾಗಿ ಕಾಲ್ ಮಾಡ್ತೀನಿ. ಹಲೋ ಡಾಕ್ಟರ್, ನಾನು ಗೌತಮ್ ದಿವಾನ್ ಅವ್ರ ತಮ್ಮ ಪಾರ್ಥ ಮಾತಾಡ್ತಾ ಇದ್ದೀನಿ. ಹಾಂ ಹೇಳಿ ಪಾರ್ಥ ಅವರೇ. ಡಾಕ್ಟರ್, ಇವತ್ತು ಭೂಮಿಕಾ ಅದಕ್ಕಿದ್ದು ಡಿಸ್ಚಾರ್ಜ್ ಅಂತ ಹೇಳಿದ್ರಿ, ಡಿಸ್ಚಾರ್ಜ್ ಆಯಿತಾ? ಅವ್ರದ್ದು ಡಿಸ್ಚಾರ್ಜ್ ಆಯ್ತಲ್ವಾ? ಡಿಸ್ಚಾರ್ಜ್ ಆಯಿತಾ? ಏನಿಲ್ಲ ಡಾಕ್ಟರ್, ನಾನು ಅವ್ರಿಗೆ ಕಾಲ್ ಮಾಡಿದೆ, ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಸೊ ಅದಕ್ಕೆ ನಿಮಗೆ ಡೈರೆಕ್ಟಾಗಿ ಕಾಲ್ ಮಾಡಿದೆ. ಹೌದಾ? 1 ಅವರ್ ಮುಂಚೆನೇ ಅವರು ಡಿಸ್ಚಾರ್ಜ್ ಮಾಡ್ಕೊಂಡೋದ್ರು. ಹಾಂ ಸರಿ ಡಾಕ್ಟರ್, ಓಕೆ. ಡಿಸ್ಚಾರ್ಜ್ ಆಗಿ 1 ಅವರ್ ಆಯ್ತಂತೆ. ಡಿಸ್ಚಾರ್ಜ್ ಆಗಿದೆಯಾ? ಹಾಗಿದ್ರೆ ಫೋನ್ ಯಾಕೆ ಪಿಕ್ ಮಾಡ್ತಾ ಇಲ್ಲ? ಚಿಕ್ಕಕ್ಕೆ ಪ್ಯಾನಿಕ್ ಆಗಬೇಡಿ, ಇರಿ ನಾನೇ ಕಾಲ್ ಮಾಡ್ತೀನಿ. ಹಾಂ. ನೀವು ಪ್ರಸ್ತುತ ಪ್ರಯತ್ನಿಸುತ್ತಿರುವ ಸಂಖ್ಯೆ ಸ್ವಿಚ್ ಆಫ್ ಆಗಿರಬಹುದು. ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಸ್ವಿಚ್ ಆಫಾ? ಏನಾದರೂ ಪ್ರಾಬ್ಲಮ್ ಆಗಿರ್ಬೋದಾ? ಚಿಕ್ಕಕ್ಕೆ ರಿಲ್ಯಾಕ್ಸ್, ಆ ಥರ ಎಲ್ಲ ಏನೂ ಆಗಿರಲ್ಲ. ಡಿಸ್ಚಾರ್ಜ್ ಆಗಿದೆ ಅಂದರೆ ಎವ್ರಿಥಿಂಗ್ ಈಸ್ ಓಕೆ ಅಂತ ಅರ್ಥ. ಮೋಸ್ಟ್ಲಿ ಬರ್ತಾ ಟೆಂಪಲ್ ಹತ್ರ ಏನಾದರೂ ನಿಲ್ಲಿಸಿರ್ಬೋದು, ಇಲ್ಲಾಂದರೆ ಮೋಸ್ಟ್ಲಿ ಅದಕ್ಕೆ ಸ್ವಲ್ಪ ರೆಸ್ಟ್ ಬೇಕು ಅಂತ ಹೇಳಿರ್ಬೋದು, ಅದಕ್ಕೆ ನಿಲ್ಲಿಸಿರ್ಬೋದಲ್ವಾ? ಸರಿ ಆಯಿತು, ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ಬೋದು ತಾನೇ. ಚಿಕ್ಕಕ್ಕೆ ಜಸ್ಟ್ ರಿಲ್ಯಾಕ್ಸ್, ಯಾಕೆ ಇಷ್ಟೊಂದು ಪ್ಯಾನಿಕ್ ಆಗ್ತೀರಾ? ನೋಡೋಣ, ಇರಿ, ವೆಯ್ಟ್ ಮಾಡೋಣ. ಓಕೆ, ನಾವು ಒಂದು ಕೆಲಸ ಇದೆ, ಅಲ್ಲಿ ಸಿ ಲೇಟ್. ಅಂದರೆ ಇನ್ನೂ ಬಂದಿಲ್ವಾ? ಎಲ್ಲೋಗಿದ್ದಾರೆ? ಏನೋ ಗೊತ್ತಿಲ್ವಾ? ಗೊತ್ತಿಲ್ಲ ಅಂದರೆ ಹೇಗೆ? ಸರಿ, ಯಾವುದಕ್ಕೂ ಒಂದ್ಸಲ ಗೌತಮಿಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ತೀನಿ. ಗೌತಮ್ ಯಾಕೆ ಕಾಲ್ ಪಿಕ್ ಮಾಡ್ತಾ ಇಲ್ಲ? ಏನಾಯ್ತು ಮಾಮ್? ಭೂಮಿಕಾನ ಡಿಸ್ಚಾರ್ಜ್ ಮಾಡಿದ್ರಂತೆ. ಹೌದಾ? ಹಾಗಿದ್ರೆ ಮನೆಗೆ ಹೋಗಿರ್ಬೇಕಲ್ಲ? ಅದೇ ಇರೋದೀಗ. ಭೂಮಿಕಾ ಮತ್ತು ಗೌತಮ್ ಮನೆಗೆ ಇನ್ನೂ ಬಂದಿಲ್ಲ. ಇಬ್ರು ಇಲ್ವಾ? ಹಾಸ್ಪಿಟ್ಲಿಂದ ಹೊರಟಿದ್ದಾರೆ, ಮನೆಗೂ ಬಂದಿಲ್ಲ. ಎಲ್ಲಿ ಹೋಗಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಡಿಸ್ಚಾರ್ಜ್ ಆದ್ಮೇಲೆ ಮನೆಗೆ ಬರದೆ ಎಲ್ಲೋದ್ರು? ಅದೇ ಗೊತ್ತಾಗ್ತಾ ಇಲ್ಲ. ಗೌತಮ್ ಕಾಲ್ ಮಾಡಿದರೆ ಅವ್ನು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಇವಾಗ ಅವರು ಮನೆಗೆ ಬರದೆ ಹೋದ್ರೆ ಮತ್ತೆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದು ಹೇಗೆ ಮಾಮ್? ತಾಳ್ಮೆಂದಿರೋ, ಆ ಥರ ಯಾಕೆ? ಮಾಮ್, ಇಷ್ಟು ದಿನ ವೆಯ್ಟ್ ಮಾಡಿದೀವಿ, ಇವಾಗ ಕೈ ತಪ್ಪಿದ್ರೆ ಅಂತ. ಎಲ್ಲಿ ಹೋಗ್ತಾರೆ ಹೇಳು? ಎಲ್ಲಿ ಹೋದ್ರು, ಎಷ್ಟೇ ತಿರುಗಾಡಿದ್ರು ಕೊನೆಗೆ ಬರೋದು ಮನೆಗೇನೆ. ಲಾಸ್ಟ್ ಸ್ಟಾಪ್ ಅದೇ. ಇವತ್ತಿಲ್ಲ ಅಂದರೆ ನಾಳೆ, ನಾಳೆ ಇಲ್ಲ ಅಂದರೆ ನಾಳಿದ್ದು. ಒಂದೆಲ್ಲ ಒಂದಿನ ಮನೆಗೆ ಬಂದೇ ಬರಬೇಕಲ್ವಾ? ಬರಲೇಬೇಕು ಮಾಮ್. ಬಸ್ಸು ಊರೆಲ್ಲ ಸುತ್ತಾಡುತ್ತೆ, ಅದ್ರ ಕಡೆಗೆ ಬಂದು ಡಿಪೋ ಸೇರುತ್ತೆ. ಹಾಗೆ ಎಷ್ಟು ದಿನ ಅಂತ ಬರದೇ ಇರೋಕ್ಕಾಗತ್ತೆ? ಸದ್ಯಕ್ಕೆ ಅವ್ರ ಮನೆಗೆ ಬರೋ ತನಕ ನಾವು ಕಾಯಬೇಕು. ಅವ್ರು ಬಂದಮೇಲೆ ಈ ಸಲ ನೀನು ಭೂಮಿಕಂಗೆ ಕೊಡೋ ಏಟು ಹೇಗಿರಬೇಕು ಅಂದರೆ ಮಾಮ್, ಹೊಡೆದವ್ರು ಯಾರು, ಹೇಗೆ ಹೊಡೆದ್ರು, ಹೆಂಗೆ ಹೊಡೆದ್ರು ಅಂತ ಚೂರು ಗೊತ್ತಾಗಬಾರ್ದು. ಹಾಗೆ ಹೊಡಿಬೇಕು. ಕಾಫಿ. ದೇವ್ರ ದಯದಿಂದ ನಮ್ಮ ಭೂಮಿದು ಎಲ್ಲ ಟ್ರೀಟ್ಮೆಂಟು ಮುಗೀತು. ನಾನು ಅಳಿಯಂದ್ರು ಅವಳನ್ನ ನೇರವಾಗಿ ಇಲ್ಲಿಗೆ ಕರ್ಕೊಂಬರ್ತಾರೆ, ಒಂದು 4-5 ದಿವಸ ಇಲ್ಲಿ ಇಟ್ಕೊಂಡು ಅವಳಿಗೆ ಇಷ್ಟವಾದ ಅಡುಗೆ ಎಲ್ಲ ಮಾಡಿಕೊಡೋಣ, ನಮಗೊಂದು ಮನ್ಸಿಗೆ ಸಮಾಧಾನ ಆಗುತ್ತೆ ಅಂದ್ಕೊಂಡಿದ್ದೆ. ನಾನು ಹಾಗೆ ಅಂದ್ಕೊಂಡಿದ್ದೆ ಮಂದಾಕಿನಿ. ಅಳಿಯಂದ್ರು ಫೋನ್ ಮಾಡಿ ಭೂಮಿನ ನೇರವಾಗಿ ಮೈಸೂರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಮೈಸೂರ್ಗ? ಯಾಕಂತೆ?
ಅದು ಇಲ್ಲಿ ಬರೀ ಆಸ್ಪತ್ರೆ ಟ್ರೀಟ್ಮೆಂಟು ಔಷಧಿಗಳು ಅಂತ 4 ಗೋಡೆ ಮಧ್ಯಾಹ್ನ ಇದ್ಬಿಟ್ಟಿದ್ಲಲ್ಲ, ಅದಕ್ಕೆ ಈಗ ಮೈಸೂರಿಗೆ ಹೋದರೆ ವಾತಾವರಣ ಬದಲಾಗತ್ತೆ, ಮನಸ್ಸು ಹಗುರ ಆಗುತ್ತೆ ಅಂತ ಹೇಳಿದ್ರು. ಥರದಲ್ಲಿ ಅದು ಒಳ್ಳೇದೇ ರೀ. ಇಷ್ಟು ದಿವಸ ಬರೀ ಆಸ್ಪತ್ರೆ ಔಷಧಿಗಳು ಡಾಕ್ಟ್ರುಗಳ ಮಧ್ಯ ಇದ್ದು ಅವಳಿಗೂ ರೋಸತ್ತು ಹೋಗಿರುತ್ತೆ. ಒಂಥರ ಅವಳಿಗೂ ವಾತಾವರಣ ಚೇಂಜ್ ಆದರೆ ಮನಸ್ಸಿಗೆ ಹಗುರ ಆಗ್ಬೋದು ಅಲ್ವಾ? ಹೌದು, ಈ ಟೈಮಲ್ಲಿ ಔಷಧಿಗಿಂತ ಅವಳಿಗೆ ಜಾಸ್ತಿ ನೆಮ್ಮದಿ ಬೇಕು. ಅದೇ ಔಷಧಿ ಥರ ಕೆಲಸ ಮಾಡುತ್ತೆ. ಏನು ಎಲ್ಲ ಒಳ್ಳೇದಾದರೆ ಅಷ್ಟೇ ಸಾಕು. ಆ ಭಗವಂತ ನಮ್ಮ ಭೂಮಿ ಕೈ ಬಿಡದೆ ಇಷ್ಟು ದೂರ ನಡ್ಸ್ಕೊಂಡು ಕರ್ಕೊಂಬಂದಿದ್ದಾನೆ. ಇನ್ನು ಮುಂದಕ್ಕೂ ಅವಳು ಕೈ ಹಿಡಿದು ಎಲ್ಲನೂ ವಾಸಿ ಮಾಡಿಬಿಟ್ರೆ ಅಷ್ಟೇ ಸಾಕು. ದೇವರಲ್ಲಿ ಅದೇ ಕೇಳ್ಕೊಳ್ಳೋದು. ಹೌದು, ಅವಳು ನಗ್ನಗ್ತಾ ಖುಷಿಯಾಗಿದ್ದರೆ ಅಷ್ಟೇ ಸಾಕು. ಹೇಳು ಮಾಮ್. ಗೌತಮ್ ಮತ್ತು ಭೂಮಿಕಾ ಮನೆಗೆ ಬಂದ್ರಾ? ಇನ್ನೂ ಬಂದಿಲ್ಲ ಮಾಮ್. ಇಷ್ಟೊತ್ತಾದ್ರೂ ಇನ್ನೂ ಮನೆಗೆ ಬಂದಿಲ್ವಾ? ನೀನೇನಾದರೂ ಗೌತಮ್ಗೆ ಫೋನ್ ಮಾಡಿದ್ಯಾ? ಇಲ್ಲ ಮಾಮ್, ನಾನು ಕಾಲ್ ಟ್ರೈ ಮಾಡಿದೆ, ಯಾಕೆ ಕನೆಕ್ಟ್ ಆಗ್ತಾ ಇಲ್ಲ. ನೀನೇನಾದರೂ ಕಾಲ್ ಮಾಡಿದ್ಯಾ? ಬಿಗ್ ಬ್ರೋ ಏನಾದರೂ ಹೇಳಿದ್ನಾ? ನಾನು ಫೋನ್ ಮಾಡಿದ್ದೆ, ಬಟ್ ಅವ್ನು ರಿಸೀವ್ ಮಾಡಿಲ್ಲ. ಆಮೇಲೆ 2-3 ಸತಿ ಮಾಡಿದೆ, ನೆಟ್ವರ್ಕ್ ಇರಲಿಲ್ಲ. ಮಾಮ್, ಅದಕ್ಕೆ ಇಷ್ಟು ದಿನ ಹಾಸ್ಪಿಟ್ಲಲ್ಲಿ ಇದ್ರಲ್ವಾ, ಸ್ವಲ್ಪ ಸ್ಟ್ರೆಸ್ ಆಗಿರುತ್ತೆ. ಮೈಂಡ್ ಫ್ರೀ ಆಗಲಿ ಅಂತ ಮೋಸ್ಟ್ಲಿ ಎಲ್ಲಾದರೂ ಹೊರಗಡೆ ಹೋಗಿರ್ಬೋದು. ಈ ಗೌತಮ್ಗೆ ಏನಾಗಿದೆ? ಈಗ ತಾನೇ ಭೂಮಿಕಾ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಬಂದಿದ್ದಾಳೆ. ಇಂಥ ಟೈಮಲ್ಲಿ ಅವಳನ್ನ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ಬಾರ್ದಲ್ವಾ? ಅವ್ರಿಗೆ ಎಲ್ಲ ವಿಷಯ ಗೊತ್ತಿದೆ. ಅಲ್ಲಿ ಏನಾಗ್ತಾ ಇದೆಯೋ ನನಗೆ ಅದ್ರ ಬಗ್ಗೆನೇ ಟೆನ್ಷನ್ ಕಣೋ. ಮಾಮ್, ಎಲ್ಲ ನಾವೇ ಅನ್ಕೊಂಬಿಟ್ರೆ ಹೇಗೆ? ಯಾಕೆ ಇಷ್ಟೊಂದು ಪ್ಯಾನಿಕ್ ಆಗ್ತಿದ್ಯಾ? ಅದಕ್ಕೆ ಜೊತೆ ಬಿಗ್ ಬ್ರೋ ಇದ್ದಾನೆ, ಸೊ ಅವನ್ನೆಲ್ಲ ನೋಡ್ಕೋತಾನೆ, ತಲೆ ಕೆಡ್ಸ್ಕೊಬೇಡ. ಏನೋ ನನಗಂತೂ ಇದು ಒಂಚೂರು ಸರಿ ಅಂತ ಅನ್ನಿಸ್ತಾ ಇಲ್ಲ. ಅಲ್ಲ, ಇಂಥ ಟೈಮಲ್ಲಿ ಯಾರಾದರೂ ಸುತ್ತಾಡೋಕೆ ಹೋಗ್ತಾರೇನೋ? ಮೋಸ್ಟ್ಲಿ ಅದಕ್ಕೆ ನಾ ತವ್ರ ಮನೆಗೆ ಏನಾದರೂ ಕರ್ಕೊಂಡು ಹೋಗಿರ್ಬೋದು. ಇರು, ಅತ್ತೆಗೆ ಈಗಲೇ ಫೋನ್ ಮಾಡ್ತೀನಿ. ಸರಿ. ಯಾ ಹೇಗಿದ್ದೀರಿ? ಅಪರೂಪಕ್ಕೆ ಫೋನ್ ಮಾಡಿಬಿಟ್ಟಿದ್ದೀರಾ? ಬಿಗ್ ಬ್ರೋ ಮತ್ತು ಅದಕ್ಕೆ ಏನಾದರೂ ಅಲ್ಲಿಗೆ ಬಂದಿಯಾರಾ? ಅವ್ರಿಗೆ ಕಾಲ್ ಟ್ರೈ ಮಾಡ್ತಾ ಇದ್ದೀನಿ, ಕನೆಕ್ಟ್ ಆಗ್ತಾ ಇಲ್ಲ. ಮೋಸ್ಟ್ಲಿ ಅಲ್ಲಿಗೇನಾದ್ರು ಬಂದಿಯಾರೆ ಅಂತ ಕಾಲ್ ಮಾಡಿದೆ. ಟೆನ್ಷನ್ ಆಗಬೇಡಿ ಅಳಿ ಅಂದರೆ, ನಮ್ಮ ದೊಡ್ಡ ಅಳಿ ಅಂದರು ಭೂಮಿನ ಕರ್ಕೊಂಡು ಡೈರೆಕ್ಟ್ ಮೈಸೂರಿಗೆ ಹೋಗಿದ್ದಾರಂತೆ. ಒಳ್ಳೇದಾಯ್ತು ಬಿಡಿಯತ್ತೆ. ಅಲ್ಲಿಂದ ಅವ್ರ ಅಜ್ಜಿ ಊರಿಗೆ ಹೋಗಿ ಬರ್ತಾರಂತೆ. ಅದು ನಮ್ಮ ಭೂಮಿ ಇಷ್ಟು ದಿವಸ ಬರೀ ಹಾಸ್ಪಿಟ್ಲಲ್ಲೇ ಇದ್ಲಲ್ಲ, ಒಂಚೂರು ವಾತಾವರಣ ಬದಲಾಗಲಿ ಅಂತ ಕರ್ಕೊಂಡು ಹೋಗಿದ್ದಾರೆ. ಓಕೆ, ಇದಾ ವಿಷಯ. ಫೋನ್ ಕನೆಕ್ಟ್ ಆಗ್ತಿಲ್ಲ ಅಂತ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು. ಸರಿ ಅಳಿ ಅಂದರೆ, ಎಲ್ರಿಗೂ ಈ ವಿಷಯನೂ ಹೇಳ್ಬಿಡಿ, ಎಲ್ಲರೂ ಟೆನ್ಷನ್ ಆಗೋದು ಬೇಡ. ಸರಿ ಅತ್ತೆ, ಓಕೆ.